ಮೂರನೇದಾಗಿ ಈ ನಮ್ಮ ಯಾವುದಪ್ಪ ಅಮ್ಮನ ಯಾರು ಯಾವ ಅಮ್ಮ ತಮನ್ನಾ ಭಾಟಿಯಾ ಅಂತ 6.5 ಕೋಟಿ ಅಲ್ರಿ, 6.5 ಕೋಟಿ ಒಳಗೆ. ಅಯ್ಯೋ ದೇವ, ನಮ್ಮಲ್ಲಿ ಎಂತೆಂಥ ಹೆಂಗಸಿರೋರೆ ನಟಿಯರು. ಐಶ್ವರ್ಯ ರೈ ನಮ್ಮ ಕನ್ನಡದವಳು, ನಮ್ಮ ರಚಿತಾ ರಾಮ್ ಇದ್ದಾರೆ, ಆಮೇಲೆ ನಮ್ಮ ಮಂದಣ್ಣ. ರಚಿತಾ ರಾಮ್ ನ್ಯಾಷನಲ್ ಹೀರೋಯಿನ್ ಅಲ್ಲ ಸರ್? ಅಲ್ಲಪ್ಪ, ರಚಿತಾ ರಾಮ್ ಅಂತ ಆ್ಯಕ್ಟ್ರು. ಅಲ್ಲ, ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ, ಕನ್ನಡಿಗರೇ ಇದ್ದಾರೆ. ನಿಮಗೆ ಐಶ್ವರ್ಯ ರಾಯ್ ಕನ್ನಡದವಳಲ್ವೇ? ನಮ್ಮ ಎಂಥದ್ದು ಮಂದಣ್ಣ ಇದ್ದಾರಲ್ಲ ಎಮ್ಮ, ರಶ್ಮಿಕಾ ಮಂದಣ್ಣ. ಎಷ್ಟು ಚೆನ್ನಾಗಿದ್ದಾರೆ ಅವರು. ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ? ಮಿಲ್ಕಿ ಬ್ಯೂಟಿ ಅಂತ ಇದು. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮಿಲ್ಕಿ ಬ್ಯೂಟಿ ರೀ? ಪಾಪ ಪುಣ್ಯಾತ್ಮ KMFಗೆ ₹1 ತೊಗೊಳ್ದೇನೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ಮಾಡಿ ಈಗಲೇ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ. ಜನ ಇಷ್ಟಪಡ್ತಾರೆ ರಾಜ್ಕುಮಾರ್. ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ. ಹೀಗೆ 6.5 ಕೋಟಿ ಯಾರಿಗೆ? ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ 2 ಕೋಟಿ ಅಂತೆ, ಅತ್ತಾಗಿತ್ತವ್ರು ಇರೋರಿಗೆ 4 ಕೋಟಿ ಅಂತೆ. ಸಿದ್ದರಾಮಯ್ಯ ದಿವಾಳಿ ಎಬ್ಬಿಸ್ಬಿಟ್ಟು ಹೊಟ್ಟೋಗ್ತಾನೆ ಕರ್ನಾಟಕನ. ನಿಮಗೇನಪ್ಪ ಬಾಗ್ಲಾಕ್ಬಿಟ್ಟು? ರಾಜ್ಯ ಸ್ಥಿತಿ ಏನಾಗಬೇಕು? ರಾಜ್ಯ ಸ್ಥಿತಿ ಏನಾಗಬೇಕು ಸ್ವಾಮಿ? ಅಯ್ಯೋ 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 ಅಯ್ಯೋ, ಏನೇನೋ ಹೆಂಗೆ ಮಾಡೋದು ಸರ್? ಅವಮ್ಮನ್ನೇ ಮಾಡೋದ? ಸರಿಯಲ್ಲ, ಸರಿಯಲ್ಲ. ಅದು ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬೇಕು. ತಮನ್ನಾ ಭಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ, ಆದ್ದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ. ಆ ರೀತಿಯಾಗಿ ಐಟಮ್ ಸಾಂಗ್ಗಳು, ಒಂದು ಐಟಮ್ ಸಾಂಗ್ ಎಷ್ಟು ಕೊಡ್ತಾರೆ? 1 ಕೋಟಿ ಕೊಡ್ತಾರೆ ಅಷ್ಟೇ. 6.5 ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್. ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಷ್ಟೇ. ದಿನ ಕುಣಿದಾಳೆ ಏನಿಲ್ಲ, ರೆಕಾರ್ಡಿಂಗ್ ಅಷ್ಟೇ. ಅದಕ್ಕೆ ನೀವು 6.5 ಕೋಟಿ ಏನು ರೀ? ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ. ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗಸರಿಗೆಲ್ಲ ಕೊಟ್ಬಿಟ್ರೆ ಏನು ರೀ? ನೋ, ಕ್ಷಮಿಸಲಾರು. ನಿಮ್ಮನ್ನು ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ. ನಾನು ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವರಾಗ್ತಾಯಿದ್ದೀರ, ಭಾಳ ಸಣ್ಣವರಾಗ್ತಾಯಿದ್ದೀರ. ರಜನಿಕಾಂತ್ ಅವರು ಜೈಲರ್ 8 ಕೋಟಿ ಬಂತದ್ರಲ್ಲಿ. ಅಲ್ಲೂ ಇವಳು 1 ಕೋಟಿಗೆ ಡ್ಯಾನ್ಸ್ ಮಾಡಿದ್ಲು. ಯಾರು ಇವಮ್ಮ? ಯಾರು? ತಮಣ್ಣ. ಏನು ರಾಮ್? ರಚಿತಾ ರಾಮ್ ಅಂದರೆ ಸುಮ್ಮನೆ ಕೂತಿದ್ದೀರಲ್ರಿ? ಹೌದು ಅನ್ಬೇಕು ನೀವು. ಏನಪ್ಪ, ಹಾಗೆ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು. ಅದು ಸರ್ಕಾರದ ದುಡ್ಡು. ಅದು ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ, ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ. ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು, ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ. ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು. ಬನ್ನಿ ಸರ್. ಹನುಮಂತಯ್ಯನವರು ಏನು ಆ ವಿಧಾನಸೌಧ, ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲಲ್ಲೇ ಬರ್ಸವ್ರೆ. ಅದನ್ನು ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಿಲನ್ನೇ ತೆಗಿಯೋಕ್ಕಿಲ್ಲ. ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದು ಈಗೆಲ್ಲ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ದಾನೆ. ಈಗ ಏನು ಹಾಕಿದೆ? ಸರ್ಕಾರದ ದುಡ್ಡು ಎಲ್ಲರ ದುಡ್ಡು, ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ. ಅದು ದೇವ ದೇವ ದೇವ.